ಬೆಳಗ್ಗೆ ಎಚ್ಚರವಾದಾಗ ನನ್ನ ಮೈ ಮೇಲೆ ಬಟ್ಟೆನೇ ಇರಲಿಲ್ಲ. ನನ್ನ ದೇಹನ ಯಾರೋ ಬಳಸ್ಕೊಂಡಿದ್ದಾರೆ. ನನ್ನ ಒಳ ಉಡುಪುಗಳು ನೆಲದ ಮೇಲೆ ಬಿದ್ದಿದೆ. ಅಷ್ಟೇ ಅಲ್ಲ, ನನ್ನ ಖಾಸಗಿ ಅಂಗಗಳಿಂದ ತೇವವಾಗಿರೋದು ಏನೋ ಒಂದು ಲೀಕ್ ಆಗ್ತಾ ಇದೆ. ನನಗೊಂದು ರೀತಿ ಹಿಂಸೆ ಆಗ್ತಾ ಇದೆ. ನನಗೆ ಎಚ್ಚರ ಆದಾಗ ಇದನ್ನೆಲ್ಲ ನೋಡಿ ಬೆಚ್ಚಿ ಕಿರಿಚ್ಕೊಂಡೆ. ಆಗ ನನ್ನ ಮಾವನ ಮಗ ಓಡ್ ಬಂದ. ಭಯದಿಂದ ನನ್ನ ದೇಹನ ಬೆಡ್ಶೀಟಿಂದ ಕವರ್ ಮಾಡ್ಕೊಳ್ತಿದ್ದೀನಿ. ಮುಂದೆ ಆಗಬಾರ್ದೇ ಆಗೋಯ್ತು. ನಾನು ನಿರೀಕ್ಷೆ ಮಾಡದೇ ಇದ್ದಿದ್ದು. ಅಯ್ಯಯ್ಯೋ, ನನ್ನ ಜೀವನ ಮುಂದೆ ಏನಾಯಿತು? ಯಾರು ನನ್ನನ್ನು ಬಳಸ್ಕೊಂಡಿದ್ದು? ಇದೆಲ್ಲ ತಿಳ್ಕೊಬೇಕು ಅಂದರೆ ನೀವು ಕತೆನ ಸಂಪೂರ್ಣವಾಗಿ ಕೇಳಿಸ್ಕೊಳ್ಬೇಕು, ಸರಿನಾ? ಬನ್ನಿ ಕತೆಗೆ ಹೋಗೋಣ. ನನ್ನ ಹೆಸರು ಕಾವ್ಯ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪ ಅಮ್ಮ ಇಬ್ಬರು ಮದುವೆಯಾದ 15 ವರ್ಷದೊಳಗೆ ನಾನು ಹುಟ್ಟಿದ್ದು. ಅಪ್ಪ ಅಮ್ಮ ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ರು. ತುಂಬ ಒಳ್ಳೆಯವರು. ತಾವು ಸಂಪಾದನೆ ಮಾಡಿದ್ದೆಲ್ಲ ತಮ್ಮ ಹಣ ನನಗೆ ಕೊಡ್ತಿದ್ರು. ನಂಗೆ ಮಕ್ಕಳಿಲ್ಲ, ಅಷ್ಟೊಂದು ಆಸ್ತಿ ಏನಕ್ಕೆ ಅಂತ. ಆದರೆ ಅವರು ಆಸ್ತಿ ಕೊಟ್ಟ ಸ್ವಲ್ಪ ದಿನಕ್ಕೆ ನಾನು ನನ್ನ ಅಮ್ಮನ ಹೊಟ್ಟೆನಲ್ಲಿ ಹುಟ್ಟಿದೆ. ಆಗ ಅಪ್ಪ ಅಮ್ಮ ತುಂಬ ನೊಂದ್ಕೊಂಡ್ರು. ಆ ವಯಸ್ಸಲ್ಲೂ ಕೂಡ ಸಂಪಾದನೆ ಮಾಡೋದಕ್ಕೆ ಪರದಾಡ್ತಿದ್ರು. ನನಗಾಗಿ ನನ್ನನ್ನು ಒಂದು ಸುಂದರವಾದ ಬದುಕಲ್ಲಿ ನೋಡೋದಕ್ಕೆ ಅವ್ರು ಪ್ರತಿದಿನ ಆಸೆ ಪಡ್ತಿದ್ರು. ಅಪ್ಪ ಅಮ್ಮ ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ದರು. ಇಬ್ರಿಗೂ 21 ವರ್ಷ. ಮದುವೆ ಆದಾಗ ಯಾವುದೇ ಜವಾಬ್ದಾರಿಗಳು ಇರಲಿಲ್ಲ, ಕೆಲಸ ಕಾರ್ಯ ಇರಲಿಲ್ಲ. ತಮ್ಮ ಮದುವೆಯನ್ನು ಉತ್ತಮವಾಗಿ ಮಾಡ್ಕೊಳ್ಳೋದಕ್ಕೆ ಮಕ್ಕಳು ಬೇಡ ಅಂತ ನಿರ್ಧಾರ ಮಾಡಿದ್ರು. ಇಬ್ಬರು ಕೂಡ ತಮ್ಮ ತಮ್ಮ ಫೀಲ್ಡಲ್ಲಿ ಚೆನ್ನಾಗಿ ಪಳಗೋದಕ್ಕೆ ಆರಂಭಿಸಿದ್ರು. ಒಳ್ಳೆಯ ಸಂಪಾದನೆ ಬರ್ತಿತ್ತು. ಅಮ್ಮ ಕೂಡ ಅಪ್ಪನಷ್ಟೇ ದುಡಿತಿದ್ಲು. ನೆಂಟರ ಮೊದಲು ಆಡ್ಕೊಳ್ತಿದ್ರು. 2 ದಿನ ದೇಹ ಸುಖನ ತಿಳಿಸಿದ ಮೇಲೆ ಇಬ್ಬರು ದೂರ ಆಗ್ತಾರೆ ಅಂತ. ಆದರೆ ಅವರನ್ನೆಲ್ಲ ದೂರ ಮಾಡಿದ್ರು ಅಂದವರು ಮನೆಯಲ್ಲಿ ಎಲ್ಲ ಒಂದೊಂದು ಡೈವರ್ಸು, ಒಂದೊಂದು ಗಂಡ ಹೆಂಡತಿ ಸಂಬಂಧ ಹಾಳಾಗಿದೆ. ಆದರೆ ಅಮ್ಮ ಮತ್ತು ಅಪ್ಪ ತುಂಬ ಅನ್ಯೋನ್ಯವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವ್ರ ಪ್ರೀತಿಗೆ ಒಮ್ಮೊಮ್ಮೆ ನನಗೇ ಕಣ್ಣೀರು ಬರುತ್ತೆ. ಅಷ್ಟೊಂದು ಎಮೋಷ್ನಲ್ ಆಗೋಗ್ಬಿಡ್ತೀನಿ. ಇಷ್ಟೊಂದು ಪ್ರೀತಿ ಇರೋ ಮನೆಯಲ್ಲಿ ನಾನು ಹುಟ್ಟಿದ್ದೀನಿ ಅಂತ ದೊಡ್ಡ ಕಲಹದಲ್ಲಿ ಇರೋದು. ಅವ್ರಿಗೆ 3 ಜನ ಮಕ್ಕಳು. ಅದನ್ನು ನೋಡಿ ಅಪ್ಪ ಅಮ್ಮ ತಮ್ಮ ದುಡ್ಡನ್ನು ತುಂಬ ಆಸ್ತಿನ ಅವ್ರಿಗೆ ಕೊಟ್ಬಿಟ್ರು. ಮಕ್ಕಳಿದ್ದಾರೆ, ರೀಸನ್ನಾಗಿ ಬದುಕಲಿ, ಆ ದೇವರು ನನ್ನ ಮಡ್ಲಲ್ಲಿ ಮಕ್ಕಳನ್ನು ಯಾವಾಗ ಹಾಕ್ತಾನೋ ಅಂತ ಅಮ್ಮ ಪ್ರತಿದಿನ ಆ ರೀತಿ ಸಂದರ್ಭದಲ್ಲಿ ನಾನು ಹುಟ್ಟಿದ್ದು. ಮಗು ಹುಟ್ಟಿದ ಮೇಲೆ ಅಪ್ಪ ಅಮ್ಮ ಖುಷಿಯಾಗಿದ್ದರು ಅಂತ ಪ್ರತಿದಿನ ಪ್ರತಿ ಕ್ಷಣ ನೋಡಿ ನೋಡಿ ನಮ್ಮ ಮಗು ಅಂತ ನನ್ನನ್ನು ಮುದ್ದಿಸ್ತಿದ್ರು. ಅಪ್ಪನ ಪ್ರೀತಿಯ ಅಜ್ಜಿ ಸ್ವಲ್ಪ ವರ್ಷಗಳ ಹಿಂದೆ ಸತ್ತು ಹೋಗಿದ್ದು. ನನ್ನ ಅಜ್ಜಿ ಬಂದಿದ್ದಾಳೆ ಅಂತ ನನ್ನನ್ನು ನೋಡಿ ಹೇಳ್ತಿದ್ರು. ನಾನು ಮಾತಾಡೋದು, ನಾನು ಅಪ್ಪನ ತುಂಬ ಜೋರು ಮಾಡೋದು ಎಲ್ಲ ನನ್ನ ಅಜ್ಜಿಯ ಲಕ್ಷಣಗಳೇ. ಆದ್ದರಿಂದ ಅಪ್ಪ ನನಗೋಸ್ಕರ ನನಗಾಗಿ ತುಂಬ ಕನೆಕ್ಟ್ ಆಗ್ತಿದ್ರು. ಆದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕ್ರಿಟಿಕಲ್ ಆಗೋಯಿತು ಬದುಕು. ಅಂದುಕೊಂಡಷ್ಟು ಸುಲಭ ಆಗಲಿಲ್ಲ. ಯಾಕಂದರೆ ಅಪ್ಪನ ಆರೋಗ್ಯ ಹಾಳಾಯಿತು. ತುಂಬ ಅಂದರೆ ತುಂಬ ಕಷ್ಟವಾಗ್ತಿತ್ತು. ಅಪ್ಪನಿಗೆ ಮಹತ್ವಾಕಾಂಕ್ಷೆ ಜಾಸ್ತಿ ಇದ್ದಿದ್ದರಿಂದ ತುಂಬ ಕಡೆ ಲೋನ್ ಮಾಡಿದರು ಬಿಸ್ನೆಸ್ ಮಾಡೋದಕ್ಕೆ. ಎಲ್ಲ ಬಿಸ್ನೆಸ್ ಸ್ವಲ್ಪ ದಿನ ಚೆನ್ನಾಗಿ ನಡೆದ್ರೆ ಇನ್ನು ಸ್ವಲ್ಪ ದಿನ ಲಾಸ್ ಆಯಿತು. ಊಟಕ್ಕೂ ಕೂಡ ಎಲ್ಲರೂ ಕಷ್ಟಪಡ್ತಿದ್ದಾರೆ. ಆದರೆ ಅಮ್ಮ ಮಾತ್ರ ತನ್ನ ಛಲ ಬಿಡದೆ ಕೆಲಸಕ್ಕೆ ಹೋಗ್ತಿದ್ದಾಳೆ. ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ತಿದ್ದಾಳೆ. ಇದರಿಂದ ಮನೆಯಲ್ಲಿ ಸ್ವಲ್ಪ ಸಹಾಯ ಸಿಗ್ತಿದೆ. ನಾನು ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸ್ತೀನಿ. ನಾನೀಗ ಕಾಲೇಜಲ್ಲಿ ಓದ್ತಿದ್ದೀನಿ. ಆದರೂ ಅಮ್ಮ ಬರೋದ್ರೊಳಗಡೆ ಹೋಗೋದ್ರ ಒಳಗಡೆ ಮನೆ ಕೆಲಸನೆಲ್ಲ ಮುಗಿಸಿ ಅವಳಿಗೆ ಬಿಸಿ ಬಿಸಿಯಾದ ಅಡುಗೆನ ಮಾಡಿಕೊಡ್ತೀನಿ ತಿನ್ನೋದಕ್ಕೆ. ಈ ರೀತಿ ದಿನಗಳು ನಡ್ಕೊಂಡು ಹೋಗ್ತಿತ್ತು. ನಮ್ಮ ಸಂಬಂಧಿಕರೆಲ್ಲ ಕ್ರಮೇಣ ಕಡಿಮೆ ಆದರು. ಅಪ್ಪ ಅಮ್ಮ ತುಂಬ ಕಷ್ಟಪಡ್ತಿದ್ರು. ದೊಡ್ಡಪ್ಪನಿಗೆ ಅಷ್ಟು ಸಹಾಯ ಮಾಡಿದ್ರು ಕೂಡ ಅವ್ರು ಯಾರೂ ಒಂದಿನ ಬಂದು ಕೂಡ ನೋಡಲಿಲ್ಲ.
ಅಪ್ಪನ ಆರೋಗ್ಯನೂ ವಿಚಾರಿಸಲಿಲ್ಲ ಇದರಿಂದ. ಆದರೆ ಅಮ್ಮನ ಸಂಬಂಧಿಕರು ತಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಿದ್ರು. ಒಂದಿನ ತುಂಬ ಅಪ್ಪನಿಗೆ ಅನಾರೋಗ್ಯ ಆದ ಕಾರಣ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಆಗ ಅಪ್ಪ ತುಂಬ ಯೋಚಿಸ್ತಾಯಿದ್ರು. ಅವ್ರಿಗೆ ಟ್ರೀಟ್ ಕೊಡಬೇಕು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಕೊಂಡು ಅದಕ್ಕೆ ಬೇಕಾದ ಔಷಧಿಗಳನ್ನು ತರಬೇಕು, ದುಡ್ಡು ತುಂಬ ಖರ್ಚಾಗತ್ತೆ ಅಂತ ಡಾಕ್ಟರ್ ಹೇಳಿದರು. ನಾನು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ದುಡ್ಡನ್ನು ಕೊಡ್ತೀನಿ ಅಂತ ಹೇಳ್ತಾ ಬಂದೆ. ಅಮ್ಮನಿಗೆ ಈ ವಿಷಯನ ಡಾಕ್ಟರ್ ಹೇಳಿದ ಮಾತನ್ನು ನಾನು ಹೇಳಲೇ ಇಲ್ಲ. ಆಗ ನೆನಪಾಗಿದ್ದು ನನ್ನ ಮಾವ ಮತ್ತು ಅತ್ತೆ. ಯಾವಾಗಲೂ ಅಮ್ಮನ ಜೊತೆ ಹೋಗ್ತಿದ್ದವಳು ಇವತ್ತು ನಾನು ಒಬ್ಬಳೇ ಬಂದಿದ್ದನ್ನು ನೋಡಿ ಮಾವ ಮತ್ತು ಅತ್ತೆ ಸ್ವಲ್ಪ ಆಶ್ಚರ್ಯಪಟ್ಟರು. ನಂತರ ಅತ್ತೆ ನನ್ನನ್ನು ರೂಮಿಗೆ ಕರ್ಕೊಂಡು ಹೋಗಿ ವಿಷಯಗಳನ್ನು ವಿಚಾರಿಸಿದ್ಲು. ಆಗ ನಾನು ನನ್ನ ಸಮಸ್ಯೆನ ತಿಳಿಸಿದೆ. ಅತ್ತೆ ತುಂಬ ಬೇಜಾರು ಮಾಡಿಕೊಂಡ್ರು. ನಿನಗೆ ದುಡ್ಡು ಬೇಕಾಗಿರೋದು ನಾಳೆ ತಾನೇ, ನಾಳೆ ಬೆಳಗ್ಗೆ ದುಡ್ಡನ್ನ ಕೊಡ್ತೀನಿ, ಎಷ್ಟು ಬೇಕಂತ ಕೇಳಿದ್ಲು. ನಾನು 10 ಲಕ್ಷ ಅಂತ ಹೇಳಿದೆ. ಅವಳ ಮುಖದಲ್ಲಿ ಯಾವುದೇ ಆಶ್ಚರ್ಯ ಇರಲಿಲ್ಲ, ಬದಲಾಗಿ ಕೊಟ್ಟರಾಯಿತು ಅನ್ನೋ ರೀತಿ ಇತ್ತು. ನನಗೆ ಖುಷಿಯಾಯಿತು. ಅಪ್ಪನ ಆರೋಗ್ಯಕ್ಕೆ ಬೇಕಾದಷ್ಟು ದುಡ್ಡು ಅತ್ತೆ ಮಾವ ಕೊಡ್ತಾರೆ. ಅತ್ತೆ ತುಂಬ ಒಳ್ಳೆಯವಳು, ಯಾವುದೇ ವಿಷಯನೂ ಮಾವನ ಎದುರುಗಡೆ ಮಾತಾಡೋದಿಲ್ಲ ಅಂತ ತನ್ನನ್ನು ತಾನು ಹೊಗಳಿಕೊಂಡ್ಳು. ಅತ್ತೆಗೆ 2 ಗಂಡ್ಮಕ್ಳು ಅಂತ ಅಮ್ಮ ಹೇಳ್ತಿದ್ರು. ಆದರೆ ಇನ್ನೂ 2 ನೋಡಲಿಲ್ಲ, ಎಲ್ಲೋ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರಂತೆ. ಮಾವನಿಗೆ ಈ ವಿಷಯದ ಅರಿವು ಇದೆಯೋ ಇಲ್ವೋ ಗೊತ್ತಿಲ್ಲ. ಅತ್ತೆ ಹೇಳಿರ್ತಾರೆ, ಅತ್ತೆ ನೀವು ನನ್ನ ಪಾಲಿನ ಅದೃಷ್ಟ ದೇವತೆ, ನೀವು ಸಹಾಯ ಮಾಡಲಿಲ್ಲ ಅಂದರೆ ಕಷ್ಟ ಆಗಿಬಿಡ್ತಿತ್ತು ಅಂತ ಅತ್ತೆ ಕಾಲನ್ನು ಹಿಡ್ಕೊಂಡೆ. ಆಗ ಅತ್ತೆ ತುಂಬ ಖುಷಿಯಿಂದ ನನ್ನ ತಲೆನ ಸವರ್ತಾ ಅವ್ರ ಮಡ್ಲಲ್ಲಿ ಮಲಗಿಸ್ಕೊಂಡ್ಳು. ನನಗೆ ಹೆಣ್ಣುಮಕ್ಕಳಿಲ್ಲ, ಇರೋದು 2 ಗಂಡ್ಮಕ್ಳು, ನಿನಗೆ ಸಹಾಯ ಮಾಡಿದ್ರೆ ನನಗೆ ತುಂಬ ಖುಷಿಯಾಗತ್ತೆ ಅಂತ ಹೇಳಿದ್ಲು. ಅಷ್ಟೇ ಅಲ್ಲ, ನಾನು ಮಾತು ಹೇಳ್ತೀನಿ, ನಡೆಸ್ಕೊಡ್ತೀಯಾ ಅಂತ ಅತ್ತೆ ಹೇಳಿದಾಗ ನಾನು ಆಶ್ಚರ್ಯದಿಂದ, ನಾನು ಏನು ಮಾಡೋದಕ್ಕಾಗತ್ತೆ, ನಿಮಗೇನಾದರೂ ಸಹಾಯ ಮಾಡೋದಕ್ಕೆ ಸಾಧ್ಯವಾದರೆ ಮಾಡೇ ಮಾಡ್ತೀನಿ, ಏನು ಬೇಕು ಅಂತ ಕೇಳಿದಾಗ ಅತ್ತೆ ಹೇಳಿದ್ರು, ನನ್ನ ಮೊದಲನೆಯ ಮಗ ರಾಕೇಶ್, ಅವನನ್ನು ನೀನು ಮದುವೆ ಆಗು, ನನ್ನ ಮನೆಯ ರಾಣಿಯಾಗು, 10 ಲಕ್ಷ ಏನು 10 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಭಯಪಟ್ಟೆ. ನನಗವ್ರ ಮಗನ ಮುಖನೋ ಒಂದು ದಿನಾನೂ ನೋಡಿಲ್ಲ, ಮದುವೆ ಅಂತ ಹೇಳ್ತಿದ್ದಾರೆ. ಅಪ್ಪ ಅಮ್ಮ ನೆನಪಾದರು. ನನ್ನ ಮದುವೆ ಆದಮೇಲೆ ಅವ್ರು ಎಷ್ಟು ಕನಸು ಕಟ್ಟಿದ್ದಾರೆ. ಅಪ್ಪ ಅಮ್ಮ ಒಪ್ಪಿದ್ರೆ ಮದುವೆ ಆಗ್ತೀನಿ ಅಂತ ಒಂದು ಮಾತಿಗೆ ಹೇಳಿದೆ. ಯಾಕಂದರೆ ನನಗೀಗ ದುಡ್ಡು ಬೇಕು, ಅತ್ತೆನ ಎದುರು ಹಾಕ್ಕೊಳ್ಳೋದಕ್ಕೆ ಇಷ್ಟವಾಗೋದಿಲ್ಲ. ಅತ್ತೆ ಕೂಡ ಒಪ್ಕೊಂಡ್ಲು, ನಿನ್ನಪ್ಪ ಅಮ್ಮನನ್ನು ಕೇಳೇ ಮದುವೆ ಮಾಡುವುದು, ಅವ್ರಿಗೆ ನೀನು ಒಬ್ಬಳೇ ಮಗಳು, ನಿನಗೆ ಯಾವುದೇ ಕಾರಣಕ್ಕೂ ನಾವು ಬೇಸರ ಮಾಡೋದಿಲ್ಲ, ನಿನ್ನನ್ನು ರಾಣಿ ಥರ ನೋಡ್ಕೊಳ್ತೀವಿ, ನಮ್ಮ ಮನೆ ಅಲ್ಲ ಇದು, ನಿನ್ನ ಮನೆ, ನಿನ್ನ ಸ್ವರ್ಗ ಅಂತ ಅತ್ತೆ ಹೇಳಿದಾಗ ನನಗೆ ಖುಷಿಯಾಯಿತು. ಈ ಮಾತುಗಳನ್ನು ಕೇಳ್ತಾ ಹೋದರೆ ಎಷ್ಟು ಮಧುರ ಅಂತ ಅನ್ನಿಸ್ತು. ರಾತ್ರಿ ಅತ್ತೆಯೇ ತನ್ನ ಕೈಯಾರೆ ನನಗೆ ಊಟನ ಮಾಡಿಸಿದ್ಲು. ನನಗೆ ಇಷ್ಟವಾದ ಬಿಸಿಬೇಳೆ ಬಾತನ್ನ ಮಾಡಿದ್ಲು, ಅದನ್ನು ತಿನ್ನಿಸಿದ್ಲು. ಯಾವುದ್ರ ಜೊತೆಗೆ ನಂಗೆ ಚೆನ್ನಾಗಿ ನಿದ್ದೆ ಬಂತು. ಅಮ್ಮಂಗೆ ಹೇಳಿದೆ, ನನ್ನ ಗೆಳತಿ ಮನೆಗೆ ಹೋಗ್ತೀನಿ, ಅಪ್ಪನ ನೀನು ನೋಡ್ಕೊಳ್ಬೇಕು ಅಂತ. ನೋಡ್ಕೊಳ್ತಿದ್ದಾಳೆ, ನಾನು ದುಡ್ಡನ್ನು ತೊಗೊಂಡು ಹೋಗಿ ಕೊಟ್ಟರೆ ಆಯಿತು. ಈ ರೀತಿ ಯೋಚಿಸ್ತಿದ್ದೆ. ಸ್ವಲ್ಪ ಭಯ ಕೂಡ ಇತ್ತು. ಬೆಳಗ್ಗೆ ಎಚ್ಚರ ಆದಾಗ ಒಂದು ರೀತಿ ತೃಪ್ತಿ ಇತ್ತು, ಇದು ನಮ್ಮ ಮನೆಯಲ್ಲ ಅಂತ ಸ್ವಲ್ಪ ಕ್ಷಣದಲ್ಲಿ ಅರ್ಥ ಆಯಿತು. ಆದರೆ ನನ್ನ ಮೈ ಮೇಲೆ ಬಟ್ಟೆ ಇರಲಿಲ್ಲ, ನನ್ನ ದೇಹ ಸಂಪೂರ್ಣವಾಗಿ ಬೆತ್ತಲಾಗಿದೆ. ನನ್ನ ಬಟ್ಟೆನ ಯಾರೋ ತೆಗೆದಿದ್ದಾರೆ. ಬರ್ತಿದೆ, ನನ್ನ ಕತ್ತು, ಸೊಂಟ, ಹೊಟ್ಟೆ ಮೇಲೆಲ್ಲ ಯಾರೋ ಕಚ್ಚಿದ ಗುರುತುಗಳಿದೆ. ಇದ್ಯಾವುದು ನಿಂಗೆ ಏನೂ ನೆನಪಿಲ್ಲ, ಆದರೆ ನನ್ನ ಜೊತೆ ಹೇಗಿದೆಲ್ಲ ಆಯಿತು ಅಂತ ತುಂಬ ದುಃಖ ಆಯಿತು. ಈಗ ಯಾರನ್ನ ಕೇಳಿ ಜೋರಾಗಿ ಕಿರಿಸ್ದೆ. ಆಗ ಅದೇ ಅತ್ತೆ ಮಗ ಬಂದ. ಅವನನ್ನು ನೋಡಿ ಮೆಚ್ಚಿದೆ. ಬೆಡ್ಶೀಟಿಂದ ನನ್ನ ದೇಹನ ಕವರ್ ಮಾಡ್ದ. ಅತ್ತೆ ಮಗ ಬಂದು, ಯಾಕೆ ಕಿರಿಸ್ತಿದ್ಯಾ,
ಏನಾಯಿತು ಅಂತ ಜೋರಾಗಿ ಕೇಳ್ದ. ನನ್ನ ಕಷ್ಟನ ನೋಡಿ ಅವನಿಗೆ ಅರ್ಥ ಆಯಿತು. ನಂತರ ನನ್ನ ಬಳಿ ಬಂದು ಹಾಸಿಗೆ ಮೇಲೆ ಆರಾಮಾಗಿ ಕೂತ್ಕೊಂಡ. ನೀನು ಹೇಗಿಷ್ಟೊಂದು ಭಯ ಪಡ್ತಿದ್ಯಾ ಅಂತ. ಆಗ ಸುತ್ತಮುತ್ತ ಇರೋ ತೋರಿಸಿ ಅವನು ಸಾರಿ, ರಾತ್ರಿ ನಾನು ಸ್ವಲ್ಪ ಕುಡ್ದಿದ್ದೆ, ನನಗೆ ನಿನ್ನ ಸೌಂದರ್ಯನ ನೋಡಿ ಸುಮ್ಮನೆ ಇರೋದಕ್ಕಾಗಲಿಲ್ಲ. ನಿನ್ನ ದೇಹದ ಮೇಲೆ ಒಂದು ಕೈನ ಇಟ್ಟೆ, ಮಲ್ಗೋಣ ಅಂತ ಅಂದ್ಕೊಂಡೆ, ಆದರೆ ಅದರಿಂದ ಬಂದು ಕರೆಂಟ್ ಶಾಕ್ ನನ್ನನ್ನು ಸುಮ್ಮನೆ ಬಿಡಲಿಲ್ಲ. ನಿನ್ನನ್ನು ಮುದ್ದಾಡಿದೆ. ಅಮ್ಮ ಪ್ರತಿ ಸರಿ ಹೇಳ್ತಿದ್ಲು, ನೀನೇ ನನ್ನ ಹೆಂಡ್ತಿ ಅಂತ. ಹೆಚ್ಚು ಕಡಿಮೆ ನಾನು ಒಂದು 5ನೇ ತರಗತಿ ಇದ್ದಾಗ ಇದನ್ನು ಹೇಳ್ತಿದ್ದಾಳೆ. ಇನ್ನೊಂದು ವಿಷಯ ಏನು ಅಂದರೆ, ನಿನ್ನೆ ರಾತ್ರಿ ಮನೆಗೆ ಬಂದಾಗ ಅಮ್ಮ ಹೇಳಿದ್ಲು, ನಿನ್ನನ್ನು ಮದುವೆ ಆಗೋದಕ್ಕೆ ಅವಳು ಒಪ್ಪಿಗೆ ಕೊಟ್ಟಿದ್ದಾಳೆ, ಆದಷ್ಟು ಬೇಗ ಅವಳು ನಮ್ಮನೆ ಸೊಸೆ ಆಗ್ತಾಳೆ ಅಂತ ಹೇಳಿದ್ಲು. ಆ ಖುಷಿನಲ್ಲಿ ಬಂದೆ. ಅವನು ನನ್ನ ಕಾಲನ್ನು ಹಿಡ್ಕೊಂಡ, ಕ್ಷಮೆ ಕೇಳೋದಕ್ಕೆ ಮುಂದಾದ. ನಾನು ಏನೂ ಮಾತಾಡದೆ ಗೋಡೆನ ನೋಡ್ತಿದ್ದೆ. ದುಡ್ಡಿಗಾಗಿ ಅತ್ತೆ ಮನೆಗೆ ಬಂದವಳು. ಕೇವಲ ದುಡ್ಡನ್ನು ಮಾತ್ರ ಅಲ್ಲ, ನನ್ನ ಶೀಲಾನೂ ಕೂಡ ಕಳ್ಕೊಂಡು ಹೋಗ್ತಿದ್ದೀನಿ ಅಂತ ದುಃಖ ಆಯಿತು. ಅಷ್ಟರಲ್ಲಿ ಅವನು ನನ್ನ 2 ಕೈಗಳಿಗೆ ಮುತ್ತನ್ನು ಕೊಟ್ಟ. ದಯವಿಟ್ಟು ನನ್ನನ್ನು ಕ್ಷಮಿಸು. ಈಗ ಅಂದರೆ ಈಗಲೇ ನಿನ್ನನ್ನು ಮದುವೆ ಆಗ್ತೀನಿ. ನಿನ್ನನ್ನು ಕೆಟ್ಟದಾಗಿ ಬಳಸ್ಕೊಳ್ಳೋ ಉದ್ದೇಶ ನನಗಿರಲಿಲ್ಲ, ಆದರೆ ನಾನು ನಿನ್ನನ್ನು ತಬ್ಬಿ ನೀನು ಕೂಡ ನನ್ನ ಮೇಲೆ ಕೈ ಹಾಕ್ತೆ. ಒಂದು ರೀತಿ ಬೆಚ್ಚಗಿತ್ತು, ಆಗ ನಿನ್ನನ್ನು ಗಟ್ಟಿಯಾಗಿ ತಪ್ಕೊಂಡೆ ಅಂತ ಅವನು ಈಗಲೂ ಕೂಡ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡ. ಅವಳಿಗೆ ಅವನೊಪ್ಪಿಗೆ ತುಂಬಾ ಇಷ್ಟ ಆಯಿತು. ಮದುವೆ ಆದರೆ ಇವನ ಜೊತೆನೇ ಆಗಬೇಕು. ಹೇಗಿದ್ದರೂ ಸರ್ವಸ್ವನೂ ಅವ್ರು ಅರ್ಪಿಸ್ಬಿಟ್ಟಿದ್ದೀನಿ ಅಂತ ಯೋಚಿಸ್ತಿದ್ಲು. ನಂತರ ಅವನು ಫ್ರೆಶ್ ಅಪ್ ಆಗಿ, ಜಾಸ್ತಿ ಯೋಚಿಸ್ಬೇಡ, ನಿನಗೆ ತುಂಬ ಪ್ರೀತಿ ಕೊಡ್ತೀನಿ. ಅದೇ DT ಆಯಿತು. ನಾನು ಫ್ರೆಶ್ ಆಗಿ ಹೋದಾಗ ಅತ್ತೆ ನನಗಾಗಿ ಚಂದದ ಟಿಫನ್ ಮಾಡಿದರು. ಇಷ್ಟ ಇಲ್ಲದೆ ಇದ್ದರೂ ಸ್ವಲ್ಪ ಟಿಫನ್ ತಿಂದು ದುಡ್ಡು ತಗೊಂಡು ಹೋಗೋದಕ್ಕೆ ಪ್ರಯತ್ನಿಸಿದೆ. ಆಗ ಅತ್ತೆ ಅವ್ರ ಮಗನ ಜೊತೆ ನನ್ನನ್ನು ಆಸ್ಪತ್ರೆಗೆ ಕಳಿಸಿದ್ರು. ಆಸ್ಪತ್ರೆಯಲ್ಲಿ ನೀನಿರಬೇಕು, ಕಂಪನಿ ಕೆಲಸನ ನಿನ್ನ ಚಿಕ್ಕಮ್ಮ ನೋಡ್ಕೊಳ್ತಾನೆ. ಹೆಣ್ಮಕ್ಳು ತುಂಬ ಕಷ್ಟಪಡ್ತಿದ್ದಾರೆ, ನನಗೆ ಇವ್ರ ಬಗ್ಗೆ ತಿಳಿದಿರಲಿಲ್ಲ ಅಂದ. ಅತ್ತೆ ನೊಂದ್ಕೊಂಡ್ರು. ರಾತ್ರಿ ಜೊತೆ ಕಳೆದವನ ಜೊತೆ ತುಂಬ ಸಲೀಸಾಗಿ ನಾನು ಹೋಗಬೇಕು ಅಂದರೆ ಸ್ವಲ್ಪ ಡಿಸ್ಕಂಫರ್ಟ್ ಇತ್ತು. ಆದರೂ ಕೂಡ ಕಡೆ ನೋಡ್ತಾ ಸ್ವಲ್ಪ ಮಧ್ಯೆ ಅಳ್ತಾ ನಾನು ಸಮಾಧಾನ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಅತ್ತೆ ಮಗ ನನ್ನ ಕೈನ ಹಿಡ್ಕೊಂಡ. ಯೋಚಿಸಬೇಡ, ನೀನು ನನ್ನ ಪ್ರೀತಿ, ನಿನಗೆ ಸ್ವಲ್ಪ ಕೂಡ ನೋವಾಗದಂತೆ ನೋಡ್ಕೊಳ್ತೀನಿ. ನಿನ್ನ ಕಷ್ಟದಲ್ಲಿ ನಾನು ಭಾಗಿಯಾಗ್ತೀನಿ, ಯಾವುದಕ್ಕೂ ಯೋಚಿಸ್ಬೇಡ, ಎಳ್ಳಷ್ಟು ಕೂಡ ಯೋಚನೆ ಮಾಡಬೇಡ ಅಂತ ಹೇಳ್ದ. ದುಃಖದಿಂದ ನಾನು ಅವನನ್ನು ಗಟ್ಟಿಯಾಗಿ ತಪ್ಕೊಂಡೆ. ನನ್ನ ಕೈ ಬಿಡಬೇಡ, ನನ್ನ ಸರ್ವಸ್ವ ಎಲ್ಲನೂ ದೋಚ್ಬಿಟ್ಟಿದ್ಯಾ ಅಂತ ಅವನಿಗೆ ಹೇಳಿದಾಗ ಅವನು, ನೀನು ನನ್ನ ಆರಾಧ್ಯ ದೇವತೆ, ನಿನ್ನನ್ನು ಬಿಟ್ಟು ನಾನು ಇನ್ಯಾರನ್ನು ಮದುವೆ ಆಗಲಿ ಅಂತ ನನ್ನ ತುಟಿಗೆ ದೀರ್ಘವಾಗಿ ಮುತ್ತನ್ನು ಕೊಟ್ಟ. ನಂತರ ನಾನು ಮತ್ತು ಅವನು ಅಪ್ಪನ ಆಸ್ಪತ್ರೆಗೆ ಹೋಗಿ ಅಪ್ಪನ ಆರೋಗ್ಯಕ್ಕೆ ಬೇಕಾದಷ್ಟು ದುಡ್ಡನ್ನು ಕಟ್ಟಿದ್ವಿ. 10 ಲಕ್ಷ ಕೇಳಿದ್ರೆ ನನ್ನ ಅತ್ತೆ ಮಗ 20 ಲಕ್ಷ ಕಟ್ಟಿದ್ದಾನೆ. ನನ್ನ ಮಾವ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಆನಂತರ ನಿಮಗೆ ನಾನು ಟಿಪ್ಸನ್ನು ಕೊಡ್ತೀನಿ ಅಂತ ಅಲ್ಲೇ ಇದ್ದ ಡಾಕ್ಟರ್ಸ್ಗೆ, ನರ್ಸ್ಗಳಿಗೆ ಹೇಳ್ದ. ನನಗೆ ಕ್ರಮೇಣ ಅನ್ನಿಸ್ತಿದೆ ಇವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ. ಕೇವಲ 20-30 ಸಾವಿರಕ್ಕೆ ಕೆಲಸ ಮಾಡೋ ಹುಡುಗ ಅಲ್ಲ. ಇದೇ ಸಮಯದಲ್ಲಿ ಅಮ್ಮ ಬಂದು ಥ್ಯಾಂಕ್ಸ್ ಹೇಳಿದ್ರು. ನನ್ನ ಅತ್ತೆ ಮಗನಿಗೆ ಅಷ್ಟು ದುಡ್ಡನ್ನು ಆದಷ್ಟು ಬೇಗ ಕೊಡ್ತೀನಿ, ಹಿಂತಿರುಗಿಸಿ ಕಷ್ಟಪಟ್ಟು ಅಂದಾಗ ಅವ್ನು ನಗ್ತಾ, ಅತ್ತೆ ನೀವೆಲ್ಲ ನಮ್ಮವರೇ, ನಮಗೆ ಇನ್ಯಾರಿದ್ದಾರೆ, ದುಡ್ಡು ದೇವರು ತುಂಬ ಕೊಟ್ಟಿದ್ದಾನೆ, ದುಡ್ಡು ಬೇಡ, ನನಗೆ ನಿಮ್ಮ ಮತ್ತು ಮಾವನ ಆಶೀರ್ವಾದ ಬೇಕು ಅಂತ ಹೇಳ್ತಾ ನನ್ನ ಕೈನ ಹಿಡ್ಕೊಂಡ. ಅಮ್ಮಂಗೆ ಅರ್ಥ ಆಗಿ ಅಲ್ಲಿಂದ ನಗ್ತಾ ಹೊರಟೋದು. ವಿದೇಶದಿಂದ ಒಳ್ಳೆ ಡಾಕ್ಟ್ರನ್ನ ಕರೆಸಿ ಅಪ್ಪನ ಟ್ರೀಟ್ಮೆಂಟ್ನ ಕೊಡಿಸಿದ್ರು. ಈಗ ಅಪ್ಪ ತುಂಬ ಆರೋಗ್ಯವಾಗಿ ಮನೆಗೆ ಬಂದರು. ಎಲ್ಲರೂ ಖುಷಿಪಟ್ವಿ. ಆದರೆ ದಿನಗಳು ಕಳೆದಂತೆ ನನ್ನ ಹೊಟ್ಟೆ ದಪ್ಪ ಆಗ್ತದೆ. ನಾನು
ನನ್ನ ಅತ್ತೆ ಮಗನ ಮಗುವಿಗೆ ಪ್ರೆಗ್ನೆಂಟ್ ಆಗ್ತಿದ್ದೀನಿ. ಕೇವಲ ಒಂದಲ್ಲ, ಅವನು ನಮ್ಮ ಮನೆಯ ಕಷ್ಟಗಳನ್ನು ನೋಡ್ಕೊಳ್ತಿದ್ದಾನೆ ಅನ್ನೋ ಅನುಕಂಪದಿಂದ. ಇನ್ನೂ ಒಂದೆರಡು ಬಾರಿ ನಮ್ಮಿಬ್ಬರ ಮಿಲನವೂ ಆಯಿತು. ಈಗ ಅದರ ಫಲ ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇದೆ. ಹೇಗಿಡಬೇಕು ಅಂತ ತಿಳಿತಿಲ್ಲ. ಅಪ್ಪನ ಬಳಿ ಅತ್ತೆ ಬಂದು ಹೆಣ್ಣನ್ನು ಕೇಳಿದಾಗ ಅಪ್ಪ ಮೊದಲು ಒಪ್ಪಲಿಲ್ಲ. ಸಂಬಂಧದಲ್ಲಿ ಕೊಡೋದಿಲ್ಲ, ನಮಗಿರೋದು ಒಬ್ಬಳೇ ಮಗಳು, ಇನ್ನು ಜೋರು ಅಂತ. ಅಷ್ಟರಲ್ಲ ಅಮ್ಮ ಅಪ್ಪನನ್ನು ಒಳಗೆ ಕರೆದು ಹೋಗಿ ಎಲ್ಲ ವಿಷಯನೂ ಹೇಳಿದ್ಲು. ಅಪ್ಪ ವಿಧಿ ಇಲ್ಲದೆ ಮದುವೆಗೆ ಒಪ್ಕೊಳ್ಳೇಬೇಕಾಯಿತು. ಯಾಕಂದರೆ ಅಪ್ಪಂಗೆ ಭಯ ನಾನು ತುಂಬ ನಾಜೂಕು, ಅತ್ತೆ ಜೋರು ಅಂತ. ಆದರೆ ಈಗ ಅದನ್ನೆಲ್ಲ ಯೋಚಿಸೋ ಪ್ರಮೇಯನೇ ಇರಲಿಲ್ಲ. ನನ್ನ ಹೊಟ್ಟೆಯಲ್ಲಿ ನನ್ನ ಅತ್ತೆ ಮಗನ ಪ್ರೇಮದ ಕುಡಿ ಬೆಳೀತಾ ಇದೆ. ಈ ವಿಷಯನ ಅಪ್ಪನಿಗೆ ಹೇಳಬೇಡ ಅಂತ ಅಮ್ಮನಿಗೆ ಹೇಳಿದ್ದೆ. ಆದರೆ ಅಮ್ಮ ಅವ್ರು ನಮಗೆ ಕೊಟ್ಟಿದ್ದ ದುಡ್ಡಿನ ಬಗ್ಗೆ, ಅದ್ರ ಜೊತೆಗೆ ನನ್ನ ಮತ್ತು ನನ್ನ ಅತ್ತೆ ಮಗನ ಪ್ರೇಮದ ಬಗ್ಗೆ ಮಾತ್ರನೇ ಹೇಳಿದರು. ಪ್ರಳಯದ ಬಗ್ಗೆ ಹೇಳಿಲ್ಲ. ಇದರಿಂದ ನಂಗೆ ತುಂಬ ಸಹಾಯ ಆಯಿತು. ನಾನು ತುಂಬ ಭಯಪಟ್ಟೆ ಅಪ್ಪ ಒಪ್ಪೋದಿಲ್ಲ ಅಂತ. ನನ್ನ ಮತ್ತು ನನ್ನ ಅತ್ತೆ ಮಗನ ಮದುವೆ ತುಂಬ ಬೇಗನೆ ನಡೀತು. ತುಂಬ ಅದ್ಧೂರಿಯಾಗಿ ಅತ್ತೆ ನನ್ನ ಮದುವೆ ಮಾಡಿಕೊಂಡು ನನ್ನ ಪರಿಸ್ಥಿತಿ ಸರಿ ಇಲ್ಲದೆ ಇದ್ದಿದ್ದರಿಂದ ಬಹಳ ಬೇಗ ಮದುವೆ ಆಯಿತು. ಮೊದಲ ರಾತ್ರಿಯಲ್ಲಿ ನಾನು ನನ್ನ ಅತ್ತೆ ಮಗನಿಗಾಗಿ ಕಾದು ಕೂತೆ. ಈ ರಾತ್ರಿ ಏನು ಮೊದಲಲ್ಲ, ಆದರೆ ಮದುವೆ ಆದ ಮೇಲೆ ಮೊದಲ ರಾತ್ರಿ ಅಂತ ಇಬ್ಬರು ಖುಷಿಪಟ್ವಿ. ಮೊದಲಾದರೆ ಭಯ ಇತ್ತು, ಇನ್ಸೆಕ್ಯೂರಿಟಿ ಇತ್ತು. ಏನಾದರೂ ಹೆಚ್ಚು ಕಡಿಮೆ ಆದರೆ ನಾಳೆ ನನ್ನ ಕೈನ ಬಿಟ್ಬಿಟ್ರೆ ನನ್ನ ಅತ್ತೆ ಮಗ ಅಂತ. ಈ ರೀತಿ ನೂರಾರು ಯೋಚನೆಗಳಿತ್ತು. ಆದರೆ ಇಂದು ಆ ಆಲೋಚನೆಗಳಿಂದ ನನ್ನ ಮನಸ್ಸು ಮುಕ್ತವಾಗಿ ನೆಮ್ಮದಿಯಾಗಿ ಅವನನ್ನು ಸೇರಿದೆ. ನಮ್ಮಿಬ್ಬರ ಮಿಲನ ತುಂಬ ಅದ್ಭುತವಾಗಿ ನಡೆಯಿತು. ನನ್ನ ಅತ್ತೆ ಮಗ ಪ್ರತಿಯೊಬ್ಬರು ಕೂಡ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ನನ್ನ ಅಪ್ಪ ಇದನ್ನೆಲ್ಲ ನೋಡಿ ತುಂಬ ಎಮೋಷ್ನಲ್ ಆಗ್ತಿದ್ರು. ಈ ಸುಂದರವಾದ ಬದುಕನ್ನು ಕೊಟ್ಟ ನನ್ನ ಅತ್ತೆಗೆ ಪ್ರತಿದಿನ ನಾನು ಥ್ಯಾಂಕ್ಸ್ನ ಹೇಳ್ತೀನಿ. ಬದುಕದಷ್ಟು ಸುಂದರವಾಗಿದೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಬಾಯ್.